KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ದಿವ್ಯಾಂಗರು ಸಮಾಜದಲ್ಲಿ ಎದುರಿಸುತ್ತಿರುವ ನಾನಾ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಈಡೇರಿಸುವ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ಸುನೀಲ್ ಎಸ್ ಹೊಸಮನಿ ಮನವಿ ಮಾಡಿದರು. ನಗರದ ಪತ್ರಕರ್ತರ ಭವನದ ಎದುರು ಬೆನ್ನೂರಿ ವಿಶೇಷ ಚೇತನ ಕ್ಷೇಮಾಭಿವೃದ್ಧಿ ಸಂಘ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿಲ್ ರೆಸಿಬಿಲಿಟಿ, APD ಕೋಲಾರ, HCL ಫೌಂಡೇಶನ್ ಬೆಂಗಳೂರು, ಸ್ವಾಭಿಮಾನಿ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘ, ಸ್ವರ್ಣಭೂಮಿ ಫೌಂಡೇಶನ್, SCI ನವಜೀವನ ಸೇವಾ ಸಂಸ್ಥೆ ಬೆಂಗಳೂರು, ರೋಟರಿ ನಂದಿನಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಕೋಲಾರ, ಕರ್ಬಾಜ್ ಮಾಗಡಿ ಇನಾಟಿ ಫೌಂಡೇಶನ್ ಬೆಂಗಳೂರು ಆಶ್ರಯದಲ್ಲಿ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಲು ಅರಿವು ಜಾಗೃತಿ ಬಹು ಮುಖ್ಯವಾಗಿರಬೇಕು. ಕಾರ್ಯಕ್ರಮವನ್ನು 3 ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದ್ದು, ರಾಜ್ಯದಲ್ಲೇ ಮುಂದೆ ಈ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳುವಂತೆ ಮಾಡಿಕೊಳ್ಳೋಣ ಎಂದು ತಿಳಿಸಿದರು. ದಿವ್ಯಾಂಗರು ಕಾರ್ಯಕ್ರಮದ ಅರಿವು ಪಡೆದುಕೊಂಡು ಜಾಗೃತರಾಗಬೇಕು. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ನೆಮ್ಮದಿ ಜೀವನ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇನ್ನು ನಗರದ ಪತ್ರಕರ್ತರ ಭವನದ ಎದುರು ದಿವ್ಯಾಂಗರು ವೀಲ್ ಚೇರ್ಗಳ ಮೂಲಕ ಪತ್ರಕರ್ತರ ಭವನದಿಂದ KSRTC ಬಸ್ ನಿಲ್ದಾಣದ ವೃತ್ತದವರೆಗೂ ಜಾಥಾ ನಡೆಸಿ ಅರಿವು ಮೂಡಿಸಿ, ದಿವ್ಯಾಂಗರು ಎನ್ನುವ ಅನುಕಂಪ ಬೇಡ, ನಮಗೆ ಅವಕಾಶವನ್ನು ನೀಡಿ ಎಂದು ಘೋಷ ವಾಕ್ಯಗಳನ್ನು ಕೂಗುತ್ತಾ ಜಾಥಾದಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಜಾಥಾದಲ್ಲಿ HD ಚನ್ನಕೃಷ್ಣಪ್ಪ, ಪ್ರಶಾಂತ್ ಕುಮಾರ್, M ಹೆನ್ರಿ ಜೋಸೆಫ್, ಕೆರಾನ್ ಮ್ಯಾಥರ್, ಶಿವಕುಮಾರ್, ಸುಪ್ರೀಂ, ಸುಧಾ, BN ಗಿರಿಜಾ, N ಇತರರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. SDMC ಇವ್ರು ಬಂದಿದ್ದರು, ಮೇಡಮ್ ಅವ್ರು ಬಂದಿದ್ದರು, ಸ್ವಾಭಿಮಾನ ಸಂಘದ ನಮ್ಮ ಇವರ ಅಧ್ಯಕ್ಷರು ಇವರು ಬಂದಿದ್ದರು. ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯಿತು. APD ಅವರು ಬಂದಿದ್ದರು. ಎಲ್ಲ ಒಂದು 100-120 ಜನ ಸೇರಿದ್ರು. ನಮ್ಮ ವರ್ಲ್ಡ್ ಸ್ಪೈನಲ್ ಕಾರ್ಡ್ ಚೆನ್ನಾಗಿ ಮೂಡಿ ಬಂತು. ನಾಳೆ ದಿನ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೋ ಅದನ್ನೆಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ ನಾವು ಪಡ್ಕೊಳ್ಬೇಕಂತ ಇದು ಮಾಡ್ತೇವೆ. ಇವತ್ತು ಕೋಲಾರದಲ್ಲಿ ಬೆನ್ನೂರಿ ವಿಶೇಷ ಚೇತನ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ APD ಸಂಸ್ಥೆ ಮತ್ತು ಸ್ವಾಭಿಮಾನಿ ವಿಕಲಚೇತನ ಸಂಘ ಹಾಗೂ ಸ್ಕೌಟ್ ಮತ್ತು ನಂದಿನಿ ಕೋಲಾರ ಮತ್ತು ಸ್ವರ್ಣಭೂಮಿ ಫೌಂಡೇಶನು ಇವರು ಸಮಸ್ಯೆಗಳಿಂದ ಇವತ್ತೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿನ ಬೆನ್ನುಹುರಿ ವಿಶೇಷ ಚೇತನರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಪಾಲ್ಗೊಂಡಂಥ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅಧಿಕಾರಿಗಳಂದರೆ DTW ಜಿಲ್ಲಾ ಡಿಸೇಬಲ್ ಆಫೀಸಿಂದ ರಮ್ಯ ಮೇಡಮ್ ಅವರು ಬಂದಿದ್ದರು ಹಾಗೂ ಜಿಲ್ಲಾ ನ್ಯಾಯಾಲಯದಿಂದ ಸುನೀಲ್ ಹೊಸಮನಿ ಸರ್ ಅವರು ಬಂದಿದ್ದರು. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಹಾಗೂ ಬೆನ್ನುಹುರಿಗೆ ಒಳಗಾದಂಥ ವ್ಯಕ್ತಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಪತ್ರಕರ್ತರ ಭವನಕ್ಕೆ ಹಾಗೂ ನಮಗೆ ಸಹಕಾರ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇದೇ ರೀತಿ ಏನು ನಾವು ಸರ್ಕಾರದಲ್ಲಿ ಏನು ಕೇಳ್ಕೊತೀವಪ್ಪ ಅಂತಂದರೆ, ಬೆನ್ನುಹುರಿ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ 21 ಡಿಸಬಿಲಿಟಿಯಲ್ಲಿ ಇದೊಂದು ಡಿಸಬಿಲಿಟಿಯಾಗಿ ಸೇರ್ಪಡೆ ಆಗಬೇಕು. ಯಾಕೆಂದರೆ ನಮಗೆ ಬಂದು ಆರೈಕೆದಾರರಿಗೆ ಏನು ಸರ್ಕಾರ ಇವತ್ತಿನ ದಿನ 1000 ರೂಪಾಯಿ ಮಾಡಿದೆ, 4 ಡಿಸಬಿಲಿಟಿ ಸೇರಿಸಿ, ಅದರಲ್ಲೂ ನಮಗೂ ಒಂದು ಸೇರಿಸ್ಬಿಟ್ಟು ನಮಗೂ ಕೂಡ ಅದು ಒಂದೇನು ಆರೈಕೆದಾರರ ಏನು ಇದಿದೆ ನಮಗೆ ಸರ್ಕಾರದಿಂದ ಸಿಗುವಂಥದ್ದು ಅದನ್ನು ದಯವಿಟ್ಟು ನಮಗೆ ಕೊಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. 21 ಡಿಸಬಿಲಿಟಿಯಲ್ಲಿ ಇದು ಒಂದು ಅಂಗವಿಕಲತೆಯನ್ನು ಸೇರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ಸಾರ್ವಜನಿಕರಲ್ಲಿ ಇವತ್ತಿನ ದಿನ ಅರಿವು ಮೂಡಿಸಿದ ಏನು ಕಾರ್ಯಕ್ರಮಪ್ಪ ಅಂತಂದರೆ, ಜಾಥಾ ಹೋಗಿದ್ವಿ. ಜಾಥಾದಲ್ಲಿ ಯಾವ ರೀತಿಯೆಲ್ಲ ತೊಂದರೆಗಳಾಗುತ್ತೆ, ಬೆನ್ನುಹುರಿಗೆ ಏನೆಲ್ಲ ಸಮಸ್ಯೆಗಳಿರುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಅರಿವು ಮೂಡಿಸಿದ್ವಿ. ನಿಜವಾಗ್ಲೂ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಸಾರ್ವಜನಿಕರು ಹಾಗೂ ಅಧಿಕಾರಿಗಳಿಗೂ ನಾವು ತುಂಬ ಧನ್ಯವಾದಗಳನ್ನು ಹೇಳ್ಕೊತಾ ಇದ್ದೀವಿ.